Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಂತಂದ್ರ ಫಸ್ಟ್ ಪಾಯಿಂಟ್ ಏನಂದ್ರ ಪ್ರತಿ ವರ್ಷ ಪುಸ್ತಕಗಳು ಅಪ್ಡೇಟ್ ಆಗ್ತಿರ್ತಾವ. ರೆಫರೆನ್ಸ್ ಪುಸ್ತಕಗಳು ಏನಾಗ್ತಿರ್ತಾವಲ್ಲ, ಅಪ್ಡೇಟೆಡ್ ವರ್ಷನ್ ನ್ಯೂ ವರ್ಷನ್ ಬರ್ತಿರ್ತಾವ. ಸೊ ಹಿಂಗಾಗಿ ಪ್ರತಿ ವರ್ಷ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಬೇಕೇನ ಅನ್ನೋ ಒಂದು ಕ್ವಶನ್ ಇತ್ತು. ಅಂಡ್ ಅದರ ಜೊತೆಗೆ ತಮಿಳುನಾಡು NCERT ರಿಲೇಟೆಡ್ ಬಹಳ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಐತಿ. ಸೊ ಇವತ್ತಿನ ಈ ವಿಡಿಯೋ ಒಳಗ ನಾನ್ ನಿಮ್ಗ ಈ ಎರಡು ಪಾಯಿಂಟ್ ನ ಕ್ಲಿಯರ್ ಮಾಡ್ತೇನೆ. ಅಂಡ್ ಇದುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಜೊತೆಗೆ ಪರ್ಸನಲ್ ಗೈಡ್ಲೈನ್ಸ್ ಏನಾರ ನಿಮಗ್ ಬೇಕಾಗಿತ್ತಂದ್ರ ಜಾಯಿನ್ ಬಟನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಒಂದು ಚಾನಲ್ ಮೆಂಬರ್ಶಿಪ್ ನಾನು ನೀವು ಪಡಿಬಹುದು. ಸೊ ಈಗ ಪ್ರತಿ ವರ್ಷ ಈಗ ಪುಸ್ತಕಗಳನ್ನ ನೀವು ನೋಡಿರ್ಬೋದು, ನ್ಯೂ ಎಡಿಷನ್ ಬರ್ತಾ ಹೋಗ್ತಿರ್ತಾವ. ಅಂಡ್ ಅದ್ರ ಅವಶ್ಯಕತೆನೂ ಇರ್ತದ, ಯಾಕಂದ್ರೆ ಓಲ್ಡ್ ಬುಕ್ ಅನ್ನ ಇಡಾಕ್ ಆಗಂಗಿಲ್ಲ, ಪ್ರತಿಯೊಂದು ಅಪ್ಡೇಟ್ ಆಗ್ಬೇಕಾಗಿರ್ತೈತಿ. ಸೊ ಹಿಂಗಾಗಿ ಎವ್ರಿ 2 years 3 years ಸಮ್ ಟೈಮ್ 4 years ಈ ತರ ಒಂದು ಟೈಮ್ ಜೊತೆ ಪುಸ್ತಕಗಳು ಏನ್ ರೆಫರೆನ್ಸ್ ಬುಕ್ ಇರ್ತಾವಲ್ಲ ವರ್ಷನ್ಗಳು ಚೇಂಜ್ ಆಗ್ತಾ ಇರ್ತಾವು. ಸೊ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್, ಈಗ ಒಂದು ಪುಸ್ತಕನ ನಾ ತಗೋತೇನಿ, ನೆಕ್ಸ್ಟ್ 2 years ಒಳಗ ಅದು ಅಪ್ಡೇಟ್ ಆತು, ನ್ಯೂ ವರ್ಷನ್ ಬಂತಂದ್ರ ನಾ ಹಂಗಾರ ಪ್ರತಿ ವರ್ಷ ಅಥವಾ ಪ್ರತಿ 2 ವರ್ಷಕ್ಕೊಮ್ಮೆ ಸೇಮ್ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾ ಹೋಗ್ಬೇಕೇನ ಅಂತ ಹೇಳಿ ಒಂದು ಕ್ವಶನ್ ಅನ್ನು ಇತ್ತು. ಸೊ ಇಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೇನೆ ಯಾವ ತರ ನಿಮ್ಮ ಒಂದು ಆಲ್ರೆಡಿ ನೀವು ತಗೊಂಡಂತ ಪುಸ್ತಕಗಳನ್ನ ಹೆಂಗ್ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಥಿಂಗ್ ಏನಂದ್ರ, ನೀವು ಯಾವ ವರ್ಷದಿಂದ ಪ್ರಿಪೇರ್ ಆಗತ್ತೀರಿ ಆ ಟೈಮ್ ಒಳಗ ಹೊಸ ವರ್ಷನ್ ಬೇಕಾದ್ರೆ ಒಂದು 50-100 ರೂಪಾಯಿ ಹೆಚ್ಚು ಹೋದ್ರು ನಡೀತದ. ಆ ಟೈಮ್ ಒಳಗ ಅವೈಲೇಬಲ್ ಇರುವಂತ ನ್ಯೂ ಎಡಿಷನ್ ಪುಸ್ತಕನ ಪರ್ಚೇಸ್ ಮಾಡ್ಕೊಡ್ರಿ, ಫಸ್ಟ್ ಪಾಯಿಂಟ್. ಇನ್ನ ಇವಾಗ ಯಾರ ಡಿಗ್ರಿ ಫಸ್ಟ್ ಇಯರ್ ಅದೇರಿ, 10th ಅದೇರಿ, PUC ಅದೇರಲ್ಲ, ಅವರು ಸಡನ್ ನಮ್ಗೆ UPSC ನ ಪ್ರಿಪರೇಷನ್ ಮಾಡ್ತೇನಿ, ಡಿಗ್ರಿ ಜೊತೆ ಮಾಡ್ತೇನಿ ಅಂತ ಹೇಳಿ ರೆಫರೆನ್ಸ್ ಬುಕ್ಸ್ ನ ಪರ್ಚೇಸ್ ಅಟ್ ದಿ ಸೇಮ್ ಪಾಯಿಂಟ್ ಆಫ್ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪರ್ಚೇಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವಾಗ ಹೆಂಗಿದ್ರು ನೀವು NCERTs ನ್ಯೂಸ್ ಪೇಪರ್ ಎಲ್ಲ ಓದೋದಿರ್ತದ, ಅದ್ರ ಬಗ್ಗೆ ನಾ ಆಲ್ರೆಡಿ ವಿಡಿಯೋ ಮಾಡೇನಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗೆಲ್ಲ ಏನೇನ್ ಮಾಡ್ಬೇಕಂತ ಹೇಳಿ ಕಸ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರುವಂತ ವಿದ್ಯಾರ್ಥಿಗಳು ಸಡನ್ ನಮ್ಗೆ ರೆಫರೆನ್ಸ್ ಪುಸ್ತಕನ ಪರ್ಚೇಸ್ ಮಾಡಕ್ ಹೋಗ್ಬೇಡ್ರಿ. ಇನ್ನ ನೀವು ಯಾವ ಇಯರ್ ಅಟೆಂಪ್ಟ್ ಕೊಡೋರದೇರಿ UPSC ಗದು, ಅದ್ರ 1 year ಬಿಫೋರ್ ಅಥವಾ 1.5-2 ವರ್ಷದ ಮೊದಲ ನೀವು ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಡ್ರಿ. ಓಕೆ, ಇನ್ನ ನೆಕ್ಸ್ಟ್ ಆಲ್ರೆಡಿ ಓಲ್ಡ್ ಪುಸ್ತಕಗಳದಾವು. ಈಗ ನೀವು ಎಡಿಷನ್ ಜೊತೆ ನೀವು ಯಾವ ತರ ಒಂದು ನಿಮ್ಮ ನೋಟ್ಸ್ ಆಗಿರ್ಬೋದು, ನಿಮ್ಮ ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಮಾಡ್ಕೋಬೇಕಂದ್ರ ಫಸ್ಟ್ ಪಾಯಿಂಟ್ ನೀವ್ ಏನ್ ಮಾಡ್ಬೇಕಂದ್ರ, ಒಂದು ಪಾಲಿಟಿ ಇರ್ತದ, ಒಂದು ಆರ್ಟಿಕಲ್ ಇರ್ತದ, ಆರ್ಟಿಕಲ್ ರದ್ದು ಆಗ್ತದ, ಹೊಸ ಆರ್ಟಿಕಲ್ ಬರ್ತೈತಿ, ಏನೋ ಒಂದ್ ಚೇಂಜಸ್ ಆಯ್ತು. ಅವಾಗ ನೀವ್ ಏನ್ ಮಾಡ್ಬೇಕಂದ್ರ ಸ್ಟಿಕ್ಕಿ ನೋಟ್ಸ್ ಇರ್ತತ್ಲಾ, ಆ ಸ್ಟಿಕ್ಕಿ ನೋಟ್ಸ್ ಒಳಗ ಸಣ್ಣದಾಗಿ ಬರೆದ ಕಾಸ ಆ ಪೇಜ್ ಹತ್ರ ನೀವು ಅಂಟಿಸ್ಕೋರಿ. ಇಲ್ಲ A4 ಶೀಟ್ ಮಾಡ್ಕೊಡ್ರಿ. ಎವ್ರಿ ಒಂದ್ ಲೆಸನ್ 2 ಲೆಸನ್ ಆದ ತಕ್ಷಣ ನೀವು ಅಲ್ಲಿ ಆದಂತ ಅಪ್ಡೇಟ್ ಗಳನ್ನ ಅಲ್ಲಿ ಬರೆದ ಕಾಸ ಬುಕ್ ಜೊತೆ ಸ್ಟಪಲ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರ ನೀವು ಪೊಲಿಟಿ ಪುಸ್ತಕ ನೋಡಿದ್ರಂದ್ರ ಎವ್ರಿ ಒಂದ್ ಲೆಸನ್ ಹಿಂದ ನಿಮ್ಗೆ ಅರ್ಧ ಪೇಜು 1 ಪೇಜು ಇದರ ಜಾಗ ಇರ್ತದ. ಸೊ ಸಣ್ಣ ಸಣ್ಣ ಅಕ್ಷರಗಳಿಂದ ಅಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಪುಸ್ತಕದೊಳಗ ನೀವು ಈ ತರ ಅಪ್ಡೇಟ್ ಆಗ್ತೀರಿ. ಅಂಡ್ ಅಪ್ಡೇಟ್ ನಾವ್ ಹೆಂಗ್ ಮಾಡ್ಕೋದು ಅಂತಂದ್ರ, ನೀವು ಪ್ರತಿದಿನ ಕರೆಂಟ್ ಅಫೇರ್ಸ್ ಓದಬೇಕಾಗ್ತದ. ಪ್ರತಿನಿತ್ಯ ನಿಮ್ ಹಿಂದ್ ಏನ್ ನಡೆಯತೈತಿ, ನಿಮ್ ಸುತ್ತಮುತ್ತ ಏನ್ ನಡೆಯತೈತಿ, ಯಾವ ಆರ್ಟಿಕಲ್ ಚೇಂಜ್ ಆಯ್ತು, ಪರಿಸರ ಅಧ್ಯಯನದೊಳಗೆ ರಾಮ್ಸರ್ ಸೈಟ್ ಒಳಗೆ ಏನಾರ ಚೇಂಜಸ್ ಆಯ್ತೇನ, ಈ ವರ್ಷ ಎಷ್ಟು ಸೈಟ್ಗಳು ಆಡ್ ಆದು, ಯಾವ ರಾಜ್ಯದಿಂದ ಅದು, ಯಾವ ಜಿಲ್ಲೆಯಿಂದ ಅದು, ಇದೆಲ್ಲ ನಿಮಗ್ ಗೊತ್ತಾ ಇರ್ತದ. ಕರೆಂಟ್ ಅಫೇರ್ಸ್ ಅಂಡ್ ಮಸ್ಟ್ ಅಂಡ್ ಶುಡ್ ನೀವು ಓದ್ಲೇಬೇಕು. ಸೊ ಅಲ್ಲಿಂದ ನೀವು ಸ್ವತಃ ನಿಮ್ಮ ಪುಸ್ತಕಗಳನ್ನ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಇನ್ನ ನೋಟ್ಸ್ ಮಾಡ್ಕೋತಿರ್ತೀರಿ. ನೋಟ್ಸ್ ಮಾಡ್ಕೋವಾಗ ಆಲ್ಮೋಸ್ಟ್ A4 ಸೈಜ್ ನೋಟ್ಸ್ ಈ ತರ ಒಂದ್ ಪೇಪರ್ ಇರ್ತದ, ಇಲ್ಲಿ ನೀವು ನೋಟ್ಸ್ ಮಾಡ್ಕೋತೀರಿ. ಅವಾಗ ಏನ್ ಮಾಡ್ಬೇಕಂದ್ರ, ಈ ಒಂದ್ ಪಾರ್ಟ್ ಮಾಡ್ಬೇಕು, ಇದ್ರೊಳಗೆ 2 ಪಾರ್ಟ್ ಮಾಡ್ಬೇಕು. ಈ ಪಾರ್ಟ್ ಒಳಗ ಅಷ್ಟ ನೀವು ಪುಸ್ತಕ ರೆಫರೆನ್ಸ್ ಒಂದ್ ಬುಕ್ ಇಂದ ಏನ್ ನೋಟ್ಸ್ ಮಾಡ್ಕೋತಿರ್ತಿರಲ್ಲ, ಈ ಪಾರ್ಟ್ ಒಳಗ ಅಷ್ಟ ನೀವು ನೋಟ್ಸ್ ನ ಮಾಡ್ಕೋಬೇಕು. ಈ ಜಾಗ ಏನ್ ಮಾಡ್ಬೇಕಂದ್ರ, ಹೊಸದಾಗಿ ಏನಾರ ಆಡ್ ಆತಂದ್ರ, ಈ ಒಂದ್ ಪಾಯಿಂಟ್ಸ್ ಒಳಗ ಏನಾರ ಅಪ್ಡೇಟ್ ಆತಂದ್ರ ಆ ಒಂದ್ ಏನ್ ಪಾಯಿಂಟ್ಸ್ ಇರ್ತಾವಲ್ಲ ಅದನ್ನ ನೀವು ಇಲ್ಲಿ ಬರ್ಕೊಂತ ಹೋಗ್ಲಿಕ್ಕೆ, ನಿಮ್ಮ ನೋಟ್ಸ್ ನ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ನಿಮಗ್ ಹೆಲ್ಪ್ ಆಗ್ತದ. ಸೊ ಐ ಹೋಪ್ ಇದು ನಿಮ್ಗ ಒಂದ್ ಪಾಯಿಂಟ್ ಕ್ಲಿಯರ್ ಆತ ಅನ್ಕೋತೀನಿ. ತಮಿಳುನಾಡು NCERTs ಓದ್ಬೇಕು ಅಥವಾ NCERTs ಓದ್ಬೇಕು, ಈ ತರ ಹೆವಿ ಗೊಂದಲ ಅದ ಹಿಸ್ಟ್ರಿ, ಎಸ್ಪೆಷಲಿ ಹಿಸ್ಟ್ರಿ ಒಂದು ಪುಸ್ತಕದ ಕುರಿತ. ಸೊ ಗೈಸ್ ಇಲ್ಲಿ ಏನಂತಂದ್ರ, ತಮಿಳುನಾಡು NCERT ಅಂದ ತಕ್ಷಣ ನೀವು 6th ಇಂದ 12th ಮಟ ತಮಿಳುನಾಡದ ಪುಸ್ತಕ ಓದ್ಬೇಕಂತ ಏನಿಲ್ಲ. ತಮಿಳುನಾಡು NCERTs 11th ಮತ್ತು 12th ಸ್ಟ್ಯಾಂಡರ್ಡ್ ಒಳಗ ಹಿಸ್ಟ್ರಿನ ಬಹಳ ಚಂದ ಕೊಟ್ಟಾರ. ಆ ಒಂದು ಕಾರಣಕ್ಕಾಗಿ ನೀವು ತಮಿಳುನಾಡು ಒಂದು ಬೋರ್ಡ್ 11th 12th NCERTs ನ ಓದ್ಕೊಂಡ್ರ ಇನಫ್ ಐತಿ. ಅಂಡ್
ಅಟ್ ದ ಸೇಮ್ ಟೈಮ್ ತಮಿಳುನಾಡುದು ಓದ್ತೀನಿ, ಆಮೇಲೆ NCERTs ಓದ್ತೀನಿ, ಆಮೇಲೆ ಕರ್ನಾಟಕ ಸ್ಟೇಟ್ ಬುಕ್ಸ್ ಓದ್ತೀನಿ ಅಂದ್ರೆ ಇದು ವೇಸ್ಟ್ ಆಫ್ ಟೈಮ್. ಸೊ 11th 12th ಸಲುವಾಗಿ ನೀವು ತಮಿಳುನಾಡು ಪುಸ್ತಕಗಳನ್ನ ಓದ್ರಿ. ಅದ್ರಾಗೂ PDF ಗಳು ಈಗ ನಿಮಗೆ ಗೂಗಲ್ ಒಳಗ ಅವೈಲೇಬಲ್ ಅದಾವು, ಅಲ್ಲಿಂದನೂ ನೀವು ಓದ್ಕೋಬಹುದು ಅಥವಾ ನೋಟ್ಸ್ ಅನ್ನು ಮಾಡ್ಕೋಬಹುದು. ಸೊ ಈ ಒಂದು NCERT ಅದ್ರಾಗೂ ತಮಿಳುನಾಡು ಪುಸ್ತಕದ ಒಂದು ಸ್ಟೇಟ್ ಬೋರ್ಡ್ ಒಂದು ಪುಸ್ತಕದ ಬಗ್ಗೆ ಬಹಳ ಗೊಂದಲ ಇರ್ತಾವು, ಬಹಳಷ್ಟು ಕ್ವಶನ್ಸ್ ಗಳು ರಿಪೀಟ್ ಆಗ್ತಿರ್ತಾವ ಅನ್ನೋ ಕಾರಣಕ್ಕ ಈ ಒಂದು ವಿಡಿಯೋ ಒಳಗ ನಾನು ಕ್ಲಿಯರ್ ಮಾಡತೇನಿ. ಸೊ ತಮಿಳುನಾಡು NCERTs ಏನಿದ್ರು 11th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್ ನೀವು ಓದ್ಕೊಂಡ್ರೆ ಸಾಕ. ಅದು ಹಿಸ್ಟ್ರಿ ಅಂಡ್ ಆರ್ಟ್ ಅಂಡ್ ಕಲ್ಚರ್ ಪುಸ್ತಕಗಳನ್ನ, ಸೊ ಹಿಸ್ಟ್ರಿ ಮತ್ತು ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ ಅಷ್ಟ. ರಿಮೈನಿಂಗ್ ಎಲ್ಲಾ ಸಬ್ಜೆಕ್ಟ್ದು ಓದ್ಬೇಕು ಅಥವಾ 6th ಇಂದ 12th ಮಟ್ಟ ಓದ್ಬೇಕು ಅಂತ ಏನಿಲ್ಲ. ಸೊ ಹಿಸ್ಟ್ರಿ ಪಾರ್ಟ್ ಸಲುವಾಗಿ ನೀವು ಓದ್ಕೋಬಹುದು. ಐ ಹೋಪ್ ರಿಪೀಟ್ ಮಾಡಿ 2-3 ಸಲ ಹೇಳಲಿಕ್ಕತ್ತೇನಿ, ನಿಮ್ಗೆ ಕ್ಲಿಯರ್ ಆಗೈತೆ ಅನ್ಕೋತೇನೆ ಪಾಯಿಂಟ್. ಅಗೇನ್ ಡೌಟ್ ಇತ್ತಂದ್ರ ಕಮೆಂಟ್ ಮಾಡಬಹುದು. ಅಂಡ್ ಈ ಒಂದು ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ಇಂಥದ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ ಯು.